ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾವು ನಿಮ್ಮವ ಆಯತ ಮಲ್ಲಪ್ಪ ಜೋತವರು. ಆದ್ಮೇಲೆ ನಮ್ಮ ಕೇಂದ್ರ ಸರ್ಕಾರ ಒಂದು ಒಳ್ಳೆಯ ಯೋಜನೆಯನ್ನು ಕೃಷಿಕರಿಗೆ ಮಾಡ್ತಾ ಇದೆ. ಪ್ರತಿ ವರ್ಷವೂ 24,000 ಕೋಟಿ ರೂಪಾಯಿಗಳನ್ನು ಈ ಯೋಜನೆಗಳಿಗೆ 11 ಇಲಾಖೆಗಳಿದ್ದಾವೆ. ಅದರಲ್ಲಿ 36 ಯೋಜನೆಗಳಿಗೆ ಇವುಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ವಿ ಅಂತನ್ನುವಂಥ ಸಚಿವ ಸಂಪುಟ ಬುಧವಾರ ದಿನ ಅಂದರೆ ನಿನ್ನೆ ನಿರ್ಧಾರ ತೆಗೆದುಕೊಂಡದ್ದು. ಭಾಳ ಒಳ್ಳೆಯ ಕೆಲಸ. ಅನ್ನೋದಕ್ಕೆ ತಪ್ಪೇನಿಲ್ಲ. ಅಂದರೆ ಇದರಿಂದ ಏನಾಗ್ಬೋದು, ಏನಾಗ್ತದೆ, ಅವರ ಅಪೇಕ್ಷೆ ಏನದ, ಏನೇನು ಮಾಡ್ಬೋದು ಅನ್ನೋದು ಅವ್ರು ಹೇಳ್ಕೊಂಡಿದ್ದಾರೆ. ಕೃಷಿ ಉತ್ಪಾದನೆ ಹೆಚ್ಚಾಗ್ತದೆ. ಇದರಿಂದ ಅದಕ್ಕೆ ದುಡ್ಡು ನಾವು ಇನ್ವೆಸ್ಟ್ ಮಾಡ್ತಾಯಿದ್ದೀವಿ. ಬೆಳೆಗಳಿಗೆ ಬೆಳೆಗಳಲ್ಲಿ ವೈವಿಧ್ಯತೆ ತೊಗೊಂಡ್ಬರ್ತಾಯಿದ್ವಿ. ಬೇರೆ ಬೇರೆ ಬೆಳೆ ಬೆಳೆಯೋದಕ್ಕೆ ನಾವು ಪ್ರೋತ್ಸಾಹ ಮಾಡ್ತಾಯಿದ್ದೀವಿ. ಸುಸ್ಥಿರ ಕೃಷಿ ಪದ್ಧತಿಗಳ ಅಳವಡಿಕೆಗೆ ಉತ್ತೇಜನ, ಸ್ಥಿರವಾದಂಥ ಒಂದು ಕೃಷಿಗೆ ಉತ್ತೇಜನ ಕೊಡ್ತಾಯಿದ್ದೀವಿ. ಪಂಚಾಯಿತಿ ಮತ್ತು ಬ್ಲಾಕ್ ಮಟ್ಟದಲ್ಲಿ ಕೊಯ್ಲಿನ ನಂತರ ಸಂಗ್ರಹಣೆ ಹೆಚ್ಚಿಸೋದು, ಕೊಯ್ಲಾದ್ಮೇಲೆ ಬೆಳೆ ಬಂದ ಮೇಲೆ ಸಂಗ್ರಹಣೆ ಮಾಡುವಂಥದ್ದು ಹೆಚ್ಚಿಸೋದು. ನೀರಾವರಿ ಸೌಲಭ್ಯಗಳ ಸುಧಾರಣೆ, ನೀರಾವರಿ ಸೌಲಭ್ಯಗಳನ್ನ ಹೆಚ್ಚು ಮಾಡೋದು. ಜೊತೆಗೆ ದೀರ್ಘಾವಧಿ ಮತ್ತು ಅಲ್ಪಾವಧಿ ಸಾಲದ ಲಭ್ಯತೆಯನ್ನು ಸುಗಮಗೊಳಿಸುವ ಗುರಿಯನ್ನು ಈ ಯೋಜನೆ ಹೊಂದಿದೆ ಅಂಥೇಳಿ ಅಶ್ವಿನಿ ವೈಷ್ಣವ್ ಅವರು ಹೇಳ್ತಾ ಇದ್ದಾರೆ. ವಾರ್ತಾ ಮತ್ತು ಪ್ರಸಾರ ಇಲಾಖೆ ಸಚಿವರು ನಮ್ಮ ಅಶ್ವಿನಿ ವೈಷ್ಣವ್. ಇದೆಲ್ಲ ನಾವು ನೋಡಿದ್ವಿ. ಇದರಲ್ಲಿ ಎಲ್ಲೂ ನಮಗೆ ಒಂದು ಮಾತು ಸ್ಪಷ್ಟ ಆಗಲಿಲ್ಲ. ಇದು ಇಡೀ ದೇಶಕ್ಕೋ ಅಂದಾಗ ಇಲ್ಲ ಅನ್ನೋದು ಸ್ಪಷ್ಟ ಆಗ್ತದೆ. ಏನದು ಅಂದ್ರೆ 100 ಜಿಲ್ಲೆಗಳಿಗೆ ಇದು ಅನುಷ್ಠಾನಗೊಳಿಸ್ತಾ ಇದ್ದೀವಿ. ನಾವು 100 ಜಿಲ್ಲೆಗೆ ಅನುಷ್ಠಾನಗೊಳಿಸ್ತಾ ಇದ್ದೀವಿ. ಮತ್ತು ಇದು 1.7 ಕೋಟಿ ರೈತರಿಗೆ ಹೆಲ್ಪ್ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ ವೈಷ್ಣವ್ ಅವರು ಹೇಳ್ತಾ ಇದ್ದಾರೆ. ಅಶ್ವಿನಿ ವೈಷ್ಣವ್ ಇಲ್ಲಿ ಎಲ್ಲೂ ಒಂದು ಮಾತು ಹೇಳ್ತಾ ಇದ್ದೀನಿ ನಮಗೆ ಈಗ ಎಲ್ಲೂ ಇದು ಹೌದು ಉತ್ತೇಜನ ಮಾಡಬೇಕು, ಬೆಳೆಸಬೇಕು, ಹೆಚ್ಚು ಮಾಡಬೇಕು ಇದನ್ನು ಹೇಳ್ತಾರೆ ವಿನಃ ರೈತರಿಗೆ ಮಾರ್ಕೆಟ್ ಮಾಡುವಂಥ ವಿಷಯ ಲೇಟರ್ ಪ್ರಸ್ತಾಪ ಆಯ್ತೇನೋ ಅಂತ ನೋಡ್ತಾ ಇದ್ದೀನಿ ನಾನು. ಒಳ್ಳೆಯ ಯೋಜನೆ, ಹೌದು ಹೆಚ್ಚಾಗಲಿ, ಇನ್ನಷ್ಟು ಹೆಚ್ಚಾದಷ್ಟು ಒಳ್ಳೇದಾಗ್ತದೆ, ಮಾರಾಟನೂ ಆಗ್ತದೆ. ಅದು ಇಲ್ಲಂತಲ್ಲ. ಲಾಭ ಯಾರಿಗೆ ರೈತ ಸಿಗುವಂಗೈತಿ ಇದ್ರಾಗ ಅನ್ನುವಂಥದ್ದು. ವೈವಿಧ್ಯಮಯ ಬೆಳೆ ಬೆಳೆದು ಮಾಡೋದು, ಅವುಗಳನ್ನ ಮಾರೋದು ಎಲ್ಲ ಬರೋಬ್ಬರಿ. ಆದರೆ ಯಾರ ಕೈಯಾಗ ಮಾರೋದು? ಮಿಡ್ಲ್ ಮ್ಯಾನ್ಗಳು ಕೊಟ್ಟುಬಿಡೋದು. ಇವರು ಬೆಳೆದು ಅವ್ರಿಗೆ ಕೊಡೋದು. ಇಲ್ಲಿವ್ರಿಗೆ ಆಗಿದ್ದದ. ಅದನ್ನೇ ಹಿಂದಿನ ದಿನಗಳಲ್ಲಿ ನಮ್ಮ ರೈತರು ವಿರೋಧ ಮಾಡಿದಂಥದ್ದು. ಪಂಜಾಬ್ ಮತ್ತು ಹರಿಯಾಣದ ಜಾಣ ರೈತರು. ಯಾಕಂದ್ರೆ ಇದರಿಂದ ಲಾಭ ಯಾರಿಗಪ್ಪ? ಹೆಚ್ಚು ಬೆಳಿತೀವಿ, ಹಸಿರು ಕ್ರಾಂತಿ ಆಗೈತಲ್ಲ ನಮ್ಮಲ್ಲ. ನೀರು ಕೊಟ್ಟರೆ ಸಾಕ್ರಿ, ಕಲ್ಲಾಗ ಸಹಿತ ಬೆಳೆಯುವಂಥ ಬುದ್ಧಿವಂತರಿದ್ದಾರೆ ನಮ್ಮ ರೈತರು. ನಮ್ಮ ರೈತರಿಗೆ ಮುಖ್ಯವಾಗಿ ಬೇಕಾಗಿದ್ದು ಮಾರ್ಕೆಟ್, ಮಿನಿಮಮ್ ಬೆಂಬಲ ಬೆಲೆ, ಕನಿಷ್ಠ ಬೆಂಬಲ ಬೇಕಾಗಿತ್ತು. ಇದೆಲ್ಲೂ ಚರ್ಚೆ ಇಲ್ಲ. 24,000 ಕೋಟಿ ರೂಪಾಯಿ ಅದು ಒಂದು ಜಿಲ್ಲಾಕ್ಕೆ 100 ಜಿಲ್ಲಾಕ್ಕೆ ಒಂದು ಹಿಡಿತೀವಿ ಅನ್ನೋಂಥ ಮಾತು. ಅದನ್ನು ಯಾಕಪ್ಪ ಅಂತಂದ್ರೆ ಇಲ್ಲಿ ಹೆಚ್ಚಳ ಮಾಡ್ಕೊಳ್ತೀವಿ. ನಾವು 1.7 ಕೋಟಿ ರೈತರಿಗೆ ಹೆಲ್ಪ್ ಮಾಡ್ತೀವಿ. ಈಗ 140 ಕೋಟಿ ಜನಸಂಖ್ಯೆ ಅದ. ಅದ್ರಾಗ 1.7 ಅದರ ಕುಟುಂಬಗಳಿಗೆ ಅಂತ ಇಟ್ಕೊಳ್ರಿ. ಎಷ್ಟು ಜನಕ್ಕೆ ಮುಟ್ತು ಹೋಗಿ ಈ 24,000 ಕೋಟಿ ರೂಪಾಯಿ ಕರೆಕ್ಟ್ ಹೋಗಿ ಮುಟ್ಟಿದಾನ ಅಂತ. ಯಾಕಂದ್ರೆ ನಮ್ಮಲ್ಲಿ ಅನೇಕ ಯೋಜನೆಗಳು ಹಾಕ್ತಾ ಬಂದಿದ್ದಾರೆ. ಹಿಂಗೆ ನಮ್ಮ ಕೇಂದ್ರ ಸರ್ಕಾರದವರು ಒಂದಿಲ್ಲ ಎರಡಿಲ್ಲ, ಎಷ್ಟು ನೂರಾರು ಸಾವಿರಾರು, ಅದು ಯಶಸ್ವಿ ಆಗ್ತಾಯಿಲ್ಲ. ಅದರಲ್ಲೂ ಮುಖ್ಯವಾಗಿ ರೈತ ಇವತ್ತು ದಿನಕ್ಕೆ 27 ರೂಪಾಯಿ ಪಗಾರ ತೊಗೊಳ್ತಾನೆ. ಇದು ಪಾರ್ಲಿಮೆಂಟ್ದಲ್ಲಿ ಒಪ್ಕೊಂಡಂಥ ಮಾತು. ಅಂದಾಗ ಇವೆಲ್ಲ ಯೋಜನೆ ಮಾಡಿದ್ದು ಯಾರಿಗೆ ಅಂತ ರೈತನ ಎಬ್ಸಿಸೋದು ಬೇಕಾಗಿದ್ದು. ಮುಖ್ಯವಾಗಿ ಇದೆಲ್ಲ ಬೇಕಾಗಿಲ್ಲ. 24,000 ಕೋಟಿ ಕೊಟ್ಟಿನಿ, 50,000 ಕೋಟಿ ಕೊಟ್ಟಿನಿ, 1,00,000 ಕೋಟಿ ಕೊಟ್ಟಿನಿ ಅಂತೇಳಿ. ಇವತ್ತೊಬ್ಬ ಕಾರ್ಪೊರೇಟ್ ಇದ್ದಂಥವ ಲಕ್ಷ ಕೋಟಿಗಳಲ್ಲಿ ದುಡ್ಡನ್ನು ಹೊಡ್ಕೊಂಡು ಹೋಗ್ತಾ ಇರ್ತಾನೆ. 215 ಲಕ್ಷ ಕೋಟಿ ರೂಪಾಯಿ ಸಾಲದ ನಮ್ಮ ಮೇಲೆ. ಮ್ಯಾಕ್ಸಿಮಮ್ 1 ರೂಪಾಯಿದಲ್ಲಿ 62 ಪೈಸೆ, ಅಂದ್ರೆ 100 ರೂಪಾಯಿದಲ್ಲಿ 62 ರೂಪಾಯಿಯನ್ನು ಈ ಕಾರ್ಪೊರೇಟ್ಗಳು ಹೊಡ್ಕೊಂಡು ಹೋಗಿಬಿಡ್ತಾರೆ. ನಮ್ಮ ರೈತರಿಗೆ ಏನಪ್ಪ? ಬೆಳಿತಾನ, ಮಾಡ್ತಾನ, ದುಡಿತಾನ, ಕಳಿಸ್ತಾನ, ಯಾರಿಗೆ ಲಾಭ? ಅಂದ್ರೆ ಮಿಡ್ಲ್ ಮ್ಯಾನಿಗೆ. ಇದನ್ನು ತಪ್ಪಿಸಲ ನಮ್ಮ ಮೋದಿಯವ್ರ ಸರ್ಕಾರ ಏನು ಮಾಡ್ಲಿಕ್ಕಾಗ್ತದೆ ಅಂತೇಳಿ ದೊಡ್ಡ ಪ್ರಶ್ನೆ ನಮ್ಮ ರೈತರಿಂದ. ಇದಕ್ಕೆ ಉತ್ತರ ಹುಡುಕಬೇಕಾಗಿದ್ದು ನಮಗೆ ಇವತ್ತು. ನೀವು ಕೊಡ್ತೀರಿ, ಉತ್ಪಾದನೆ ಮಾಡ್ತೀರಿ, ಸಾಕಷ್ಟು ಯೂನಿವರ್ಸಿಟಿ ತೆಗೆದಿರಿ, ಕೃಷಿ ಯೂನಿವರ್ಸಿಟಿಗಳು ಮತ್ತೇನೋ ಮಾಡಿದಿರಿ. ಅವರು ಸಾಕಷ್ಟು ಬೇರೆ ಬೇರೆ ಇಲಾಖೆಯಲ್ಲಿ ದುಡಿತಾ ಇದ್ದಾರೆ. ಎಲ್ಲರೂ ಕೃಷಿಕರಾಗಿಲ್ಲ. ಈ BSc ಅಗ್ರಿ ಆಗಿರ್ಬೋದು, MSc ಅಗ್ರಿ ಆಗಿರ್ಬೋದು, ಎಲ್ಲರೂ ಹೋಗಿ ರೈತಾಪಿ ಮಾಡ್ತಾಯಿಲ್ಲ. ಅವರು ಯಾವುದೋ ದೊಡ್ಡ ಆಫೀಸ್ನಲ್ಲೇ ಕೆಲಸ ಮಾಡ್ತಾ ಇರ್ತಾರೆ. ಅಲ್ಲಿ ಚಲೋ ಪೇಮೆಂಟ್ ಬೀಳ್ತದೆ. ಅವ್ರು ಹೊಳ್ಳಿ ಮತ್ತು ಭೂಮಿನ ನೋಡೋದಿಲ್ಲ. ನಿಜವಾದ ರೈತರಿಗೆ ಬೇಕಾಗಿದ್ದು ಮಾರ್ಕೆಟ್.
ಅವ್ನ ಕೈ ಸಿಗ್ಬೇಕಾಗಿದ್ರಿ. ಬೆಳೆದವಾಗ ಮಾರ್ಕೆಟೇ ಇಲ್ಲ, ನೀವು ಬೆಳೆದು ಅವ್ನು ಮಿಡ್ಲ್ ಮೇಲೆ ಕೊಟ್ಬಿಡೋದು, ಅವ್ನು ಲಾಭ ಹೊಡಿತಾನೆ ಸಿಕ್ಕಾಪಟ್ಟೆ. ಇಲ್ವಾ? ಸುಳ್ಳಾಯಿತು. APMC ಸಹಿತ ಬಿಡಿಸಿದ್ರಿ. ಈಗ APMC ಸುಮ್ಮನೆ ಅರೆಸ್ಟ್ ಮಾಡ್ತಾಯಿದೆ. APMCನೂ ಮೊದಲ ಚೋಟುರಾಮ್ ಅವ್ರು ಏನೋ ಒಂದು ಒಳ್ಳೆಯ ಉದ್ದೇಶಗಳು ಮಾಡಿದ್ರು. APMC ಒಂದು ಕೆಲವು ಹಂತದವರೆಗೆ ಯಶಸ್ವಿ ಆಗಿದೆ, ಆದರೆ ಇವತ್ತು ಯಶಸ್ವಿ ಇಲ್ಲ. ಯಾಕಂದ್ರೆ ಮಿಡ್ಲ್ ಮ್ಯಾನ್ ಹೊಡ್ಕೊಂಡು ತಟ್ಟಾಗಿ ಬಿಡ್ತಾರೆ, ರೈತ ಹೋಗಿ ಮುಟ್ಟೋದೇ ಇಲ್ಲ. ಪಾಪ ಸದಾ ಏನಪ್ಪ ಅಂತಂದ್ರೆ ಈ ಸರ್ಕಾರ ಟೀಕಾ ಮಾಡೋದು, ಮಿಡ್ಲ್ ಮ್ಯಾನ್ ಟೀಕಾ ಮಾಡೋದು, ಬರ್ತದಲ್ಲಿ ಸಾಯೋದು. 45-50 ಲಕ್ಷ 2000 ತಿಳ್ಕೊಂಡು ಈ 2020 ಹಾಗೆ ಹಿಂದೆ ಕೇಳಿದ್ವಿ ನಾವು ಇದನ್ನು. 40-45 ಲಕ್ಷ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತೇಳಿ ಒಂದು ರಿಪೋರ್ಟ್ಸ್ಗಳೆಲ್ಲ ಹಿಂದೂದಲ್ಲಿ ಅಲ್ಲಿ ಎಲ್ಲ ಬಂದಿದ್ದಾವೆ. ಯಾಕೆ ಸೂಸೈಡ್ ಮಾಡ್ಕೊಂಡು ಎಲ್ಲ ಹೆಲ್ಪ್ ಮಾಡಿದರು? ಇದನ್ನು ನಾವು ಈ ದಿಶೆಯಲ್ಲಿ ಚಿಂತನೆ ಮಾಡಬೇಕಾಗಿ ನಮ್ಮ ನಾಯಕರು, ನಮ್ಮ ಮೋದಿಯವರಾಗಿರ್ಬೋದು, ಸಿದ್ದರಾಮಯ್ಯನವರಾಗಿರ್ಬೋದು, ಯಾರೋ ಆಗಲಿ ಈ ನಾಯಕರು ಯಾಕೆ ಈ ದಿಶೆಯಲ್ಲಿ ಚಿಂತನೆ ಮಾಡೋದು? ನಾವು ಪ್ಯಾಕೇಜ್ ಮಾಡಿದ್ವಿ, ಹಂಗೆ ಮಾಡಿದ್ವಿ, ಹಿಂಗೆ ಮಾಡಿದ್ರಿ ಅಲ್ಲ. 100 ಸಿಟಿಗಳನ್ನು ಸ್ಮಾರ್ಟ್ ಸಿಟಿ ಇವತ್ತಿಗೂ ಆಗಿಲ್ಲ. ಸ್ವತಃ ಮೋದಿಯವರು ಒಂದು ಜಿಲ್ಲೆಗೆ ಒಬ್ಬ MP ಇಂದ ಒಂದು ಹಳ್ಳಿಯನ್ನು ಒಂದು ಮಾದರಿ ಹಳ್ಳಿ ಮಾಡ್ಬೇಕಂತ ಹೊರಟರು, ಅವು ಇವತ್ತಿಗೂ ಯಶಸ್ವಿಯಾಗಿಲ್ಲ. ಯಾವ ರೂಪಾಯಿ ಇವು? ಮತ್ತು ಅವಂತಿ ಕೇಳೋವಾಗಿಲ್ಲ. ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತನು, ಮತ್ತು ಪ್ರತಿ ವ್ಯಕ್ತಿಗೆ ಬಡವಿಗೆ 15 ಲಕ್ಷ ರೂಪಾಯಿ ಹಾಕ್ತನು, ಅವು ಜುಮ್ಲಾಗಿ ಹೋಗ್ಬಿಟ್ಟು ಇವೆಲ್ಲ ಹಿಂಗೆ ಘೋಷಣೆ ಮಾಡಿ ದುಡ್ಡು ಇಷ್ಟ, ಆ ದುಡ್ಡು ಎಲ್ಲಿ ಹೋಗ್ತದೆ? ಯಾಕಂದ್ರೆ ಮುಖ್ಯ ಕೃಷಿನ, ಅದು ಇಡೀ ದೇಶಕ್ಕೆ 24,000 ಕೋಟಿ ದೊಡ್ಡದಲ್ಲ ಅಮೌಂಟ್. ಅದು ನಾವೆಷ್ಟಿದ್ದೀವಿ? 140 ಕೋಟಿ ಜನಕ್ಕೆ ಅನ್ನ ಹಾಕುವಂಥ ನಮ್ಮ ರೈತ, ಅವರು ದುಡದಲ್ಲೇ ನಮ್ಗೆ 5 ಕಿಲೋ ಅಕ್ಕಿ ಆದರೂ ಬರ್ತಾಯಿದೆ ಅಂತ ದುಡಿತಾ ಇದ್ದಾರೆ, ಅವರು ಬೆಳೀತಾ ಇದ್ದಾರೆ. ನಾವು ಇವತ್ತು ಎತ್ತಟ್ಟು ಹೇಳ್ಬೋದು ನಮ್ಮ ರೈತರ ಬದಲಾಗೆ ಜಪಾನದ ರೈತರಿಗಿಂತಲೂ ನಮ್ಮ ರೈತರು ಹೆಚ್ಚು ದುಡಿತಾ ಇದ್ದಾರೆ. ಆದರೆ ಅವ್ರ ಪಾಪ ಇಲ್ಲ. ಎಷ್ಟೋ ರೈತರು ತಮ್ಮ ಹೊಲಗಳಿಗೆ ಇವತ್ತು ಇದು ಕಬ್ಬಿರಲಿ, ಭತ್ತ ಇರಲಿ, ಮತ್ತೆ ಬೆಳೆ ಇರಲಿ, ನೀರು ಹಾಸ್ಬೇಕಾಗಿತ್ತಪ್ಪ ಅಂದ್ರೆ ಮಿಡ್ ನೈಟ್ ಹೋಗ್ತಾರೆ, ಪಾಪ ಹಾಸ್ತಾರೆ, ಕಾವೇರಿ ಹೋಗ್ತಾರೆ, ನಮ್ಮ ಹಾವ ಕಡಿಸ್ಕೊಂಡು ಸಾಯ್ತಾರೆ. ಎಲ್ಲೋ ಅಲ್ಲೇ ಬದುವಿನ ಬದಿಯಲ್ಲಿ ಅಂದರೆ ಕೆನಾಲ್ ಬದಿಯಲ್ಲಿ ಮಲ್ಕೊಳ್ತಾರೆ, ನೀರು ನಮ್ಮಲ್ಲಿ ಬರ್ತಾವನಂತೇಳಿ. ಎಷ್ಟೋ ಸಲ ರೈತರು ನೀರು ಮುಟ್ಟೋದೂ ಇಲ್ಲ. ಈ ನೀರಾವರಿ ಇದ್ದ ಪ್ರದೇಶ, ಈ ನೀರಾವರಿ ಇಲ್ಲವ್ರಂತ ಕೇಳುವಂಗಿಲ್ಲ. ಇಂಥ ಪ್ರಸಂಗ ಈ ದೇಶದಲ್ಲಿರೋ ಮುಂದೆ ನಾವು 24,000 ಕೋಟಿ ಇಟ್ಟಿವಿ, 50,000 ಕೋಟಿ ಇಟ್ಟಿವಿ, ಎಲ್ಲಿ ಮುಟ್ಟಿದವು? ಇವೆಲ್ಲ ಶ್ವೇತಪತ್ರ ಹೊರಬೇಕಾಗ್ಯದ. ಇಷ್ಟೆಲ್ಲ ಕೊಟ್ಟ ಮೇಲೆ ನಾವು 27 ರೂಪಾಯಿ ಯಾಕೆ ಅದು ಇನ್ಕಮ್ ಬೆಳಾಗ್ತೈತೆ ಅವ್ರದ್ದು. ಆನ್ ಆರ್ ಎವ್ರೇಜ್ ಬೇರೆ ಬೇರೆ ರಾಜ್ಯಗಳು ಬೇರೆ ಬೇರೆ ಇರ್ತದ. ಉತ್ತರ ಪ್ರದೇಶ 3,000-4,000 ಬೀಳ್ತದೆ ರೀ. ಇದು ಉತ್ತರ ಪ್ರದೇಶ ಅಲ್ಲ, ಬಿಹಾರದಲ್ಲ ಭಾಳ ಕಡಿಮೆ. ಉತ್ತರ ಪ್ರದೇಶದಲ್ಲೂ ಅಷ್ಟು ಅತಿ ಹೆಚ್ಚು ಲಾಭ ಇರುವಂಥದ್ದು ಏನಪ್ಪ, ಲಕ್ಷಗಳ ಲಾಭ ಇರುವಂಥದ್ದು, ಇನ್ಕಮ್ ಬರುವಂಥದ್ದು ಪಂಜಾಬ್ ಮತ್ತು ಹರಿಯಾಣ. ಇವೆರಡರಷ್ಟು ಲಾಭದ ಉದ್ಯೋಗ ಅದಾವ. ನೀವೆಲ್ಲ ಯೋಜನೆ ಹಾಕ್ಕೊಂಡಿದ್ರಿ, ಇಷ್ಟೆಲ್ಲ ಹೇಳಿದ್ರಿ. ವೈವಿಧ್ಯಮಯ ಬೆಳೆಗಳನ್ನು ಬೆಳೆಯೋದಕ್ಕಾಗಲಿ, ಉತ್ಪಾದನೆ ಹೆಚ್ಚು ಮಾಡೋದಕ್ಕೆ, ಉತ್ಪಾದನೆ ಹೆಚ್ಚಾಗ್ತದೆ. ಹಸಿರು ಕ್ರಾಂತಿ ಮತ್ತು ಶ್ವೇತ ಕ್ರಾಂತಿ, ಹಾಲು ಮತ್ತು ಬೆಳೆಗಳನ್ನು ಸಾಕಷ್ಟು ಬೆಳೀತಾ ಇದ್ದಾವೆ. ಇನ್ನೂ ಆಗಬೇಕಾಗಿದೆ, ಆಮದು ಬೇರೆ ಇನ್ನೂ ಡ್ಯಾಮ್ಗಳಾಗಬೇಕಾಗಿದೆ, ನೀರಾವರಿ ಆಗಬೇಕಾಗಿದೆ, ಪ್ರತಿ ಹಳ್ಳಿಗೂ ನೀರು ಸಿಗಬೇಕಾಗಿದೆ. ಅದಕ್ಕಾಗಿ ನಾವು ಮೇಲೆ ಪ್ರತಿಪಾದನೆ ಮಾಡೋದು ನಮ್ಮ ಚಾನಲ್ ಮೂಲಕ. ಈಗ ರೈತರು ಸಾಕಷ್ಟು ನಮ್ಮ ಸ್ಪಂದನೆ ನೀಡ್ತಾ ಇದ್ದಾರೆ, ಸರಿ ಅದಾರಪ್ಪ ನಿಮ್ಮಂದರೆ. ಪ್ರತಿ ಪಂಚಾಯತಿಗೆ ಒಂದು ಗೋಡೌನ್ ಕಟ್ಟಿಸೋಕ್ಕೆ ಸಾಧ್ಯನೋ ಇಲ್ಲೋ, ಇದಷ್ಟೇ ಪ್ರಶ್ನೆ ಇದೆ. ನಮ್ಮಲ್ಲಿ ಬ್ಯಾಂಕಿನ ದುಡ್ಡು ಯಾರಿಗೆ ಉಳಿತಾ ಇದ್ದೀರಪ್ಪ ನೀವು? ಅದಾನಿಗೆ ಎಷ್ಟು ಕೊಟ್ರಿ? ಅದಾನಿ ಅವ್ರೇನೋ ಆ ಸಂದರ್ಭದಲ್ಲಿ ಗೋಡೌನ್ ಕಟ್ಕೊಂಡ್ರು ಮಾಡಿದ್ರು, ದೊಡ್ಡ ಒಂದು ಇಂಡಸ್ಟ್ರಿ ಮಾಡ್ಬೇಕು, ವ್ಯಾಪಾರ ಮಾಡ್ಬೇಕು ಅಂತೇಳಿ. ಅದ ನಂತರ ರೈತರು ಹೋರಾಟದ ಬಿದ್ದು ಹೋಗಿಬಿಡ್ತು, ಆಮದು ಬೇರೆ. ಅಂಥ ಒಂದು ಗೋಡೌನ್ಗಳನ್ನು ಯಾವ್ಯಾವ ಇರೋದ್ರೆ ಏನು ಬೆಳೀತಾರೆ ಆ ನೆಲೆಗಟ್ಟಿನೆಲ್ಲ ಗೋಡೌನ್ಗಳನ್ನು ಮಾಡಿಕೊಟ್ರು, ಗೋದಾಮುಗಳನ್ನ ಮಾಡಿಕೊಟ್ರಪ್ಪ ಅಂತಂದ್ರೆ ರೈತರು ಸಂಗ್ರಾಮ ಹೇಳ್ತಾನೆ. ಆ ಹಳ್ಳಿಯ ಜನ, ಆ ಪಂಚಾಯತ್ ಜನ ಅಲ್ಲೇ ಅವರು ಅವುಗಳನ್ನು ಸಂಗ್ರಹ ಮಾಡೋ ಜೊತೆಗೆ ಯಾರು ಗಿರಿಗೆ ಬರ್ತಾರೆ ಅಥವಾ ಕಸ್ಟಮರ್ಸ್ ಬರ್ತಾರೆ ಅವ್ರಿಗೆ ಕೊಡುವಂಥ ಕೆಲಸ ಮಾಡ್ತಾರೆ. ವ್ಯಾಪಾರಿಗಳಿಗೆ ತಮಗೂ ಲಾಭ ಮಾಡ್ತಾರೆ, ವ್ಯಾಪಾರಿಗಳು ಲಾಭ ಮಾಡ್ತಾರೆ. ಒಂದು 4 ರೂಪಾಯಿ ತುಟ್ಟಿ ಆಗ್ಬೋದು ಜನಸಾಮಾನ್ಯರಿಗೆ, ಇಲ್ಲಂತಲ್ಲ. ಆದರೆ ಆ ದುಡ್ಡು ರೈತ ಹೋಗೋದ್ರಿಂದ ರೈತ ಇಲ್ಲಿ ಖರ್ಚು ಮಾಡ್ತಾನೆ ಮಾರ್ಕೆಟ್ದಾಗ. ಮತ್ತು ಅವ್ನು ನಿಮ್ಗೆ ಸಾಲನೂ ಕೇಳಕ್ಕೆ ಹೋಗೋದಿಲ್ಲ, ಸಾಲ ಅವಶ್ಯಕತೆ ಇಲ್ಲ. ಇದ್ರೆ ಸಾಲ ಕೊಡೋನು, ಸಣ್ಣ ಮಟ್ಟ ಸಾಲ ಕೊಡೋದು, ದೀರ್ಘಾವಧಿ ಸಾಲ ಮಾತಾಡ್ತಾ ಇದ್ದಾರೆ. ಯಾವ ನ್ಯಾಷನಲ್ ಬ್ಯಾಂಕಲ್ಲೂ ಸಾಲ ಕೊಡೋದು ಮುಂದೆ ಬರೋದಿಲ್ಲ. ರೈತಗೆ 10,000, 50,000, ಲಕ್ಷ ಕೊಟ್ಟರೆ ಮುಗಿದು ತಲೆಬಡೋದು ಹೋಗ್ತದೆ. ಇದು ಈ ದೇಶದ ವಸ್ತುಸ್ಥಿತಿ. ಇದ್ರ ಬಗ್ಗೆ ಯಾಕೆ ಚಿಂತನೆ ಚರ್ಚೆ ಆಗ್ತಾಯಿಲ್ಲ? ಸುಮ್ಮನೆ ಒಂದು ಏನೋ ಹೇಳಿಬಿಡೋದು, ಸ್ಟೇಟ್ಮೆಂಟು ಪತ್ರಿಕೆಯಲ್ಲಿ ನಾವು ಹಾಕೋದು ಮಾಡೋದು. ಆದರೆ ಹೋಗಿ ಎಷ್ಟು ಜನಕ್ಕೆ ಮುಟ್ಟೈತಿ ಇಲ್ಲಿವರೆಗೆ ಅನ್ನೋ ಪ್ರಶ್ನೆಗಳಿಗೆ ಸ್ಪಷ್ಟವಾದ ಉತ್ತರ ಸಿಗ್ತಾ ಇಲ್ಲ. ಎಲ್ಲ ನೆಲೆಯಲ್ಲಿ ಕೃಷಿಗೆ 24,000 ಕೋಟಿ ರೂಪಾಯಿ 11 ಇಲಾಖೆಗಳಿಗೆ, ಕೃಷಿಗೆ ಸಂಬಂಧಿಸಿದ 11 ಇಲಾಖೆಗಳಿಗೆ ಹಂಚೋದು. ಅದರ 36 ಯೋಜನೆಗಳೇ ಅನುಕೂಲ ಮಾಡಿಕೊಡೋದು, ರೈತರ ಉತ್ಪಾದನೆ ಹೆಚ್ಚು ಮಾಡೋದು. ಇದು ಉದ್ದೇಶ, ಒಳ್ಳೆಯ ಉದ್ದೇಶ. ಆದರೆ ಅವ್ರು ಉತ್ಪಾದನೆ ಮಾಡಿದ್ರೆ ಮಾಡೋದಕ್ಕೇನು ವ್ಯವಸ್ಥೆ ಮಾಡ್ತಾಯಿದ್ರಿ? ನಾವು ಇದನ್ನು ಹೆಚ್ಚು ಮಾಡಿದ್ರಿ,
ಏನೋ ಬೆಂಬಲ ಬೆಲೆ ಹೆಚ್ಚು ಮಾಡಿ ಕೊಳ್ಳವ್ರೆ ಅವ್ರು ಅಷ್ಟು ದುಡ್ಡು ಕೊಟ್ಟು ಇದು ಗೊತ್ತಿರಲಿಲ್ಲ ಅದು. ಇದನ್ನು ರೈತರು ಕೇಳ್ತಾ ಇದ್ದಾರೆ. ಇದಕ್ಕೆ ಉತ್ತರ ಹುಡುಕಿದ್ರೆ ಇವೆಲ್ಲ ಯೋಜನೆಗಳು ಇನ್ನೂ ಯಶಸ್ವಿ ಆಗ್ತವೆ ಮತ್ತು ರೈತ ಬೆಳಿತಾನೆ, ಈ ದೇಶ ಬೆಳೀತದೆ. ರೈತ ಬೆಳೆದ ಎದ್ದು ನಿಂತಾಗ ಮಾತ್ರ ಎಲ್ಲ ಸಮಸ್ಯೆಗಳು ಸಾಲ್ವ್. ಇಲ್ಲ ಅಂತಂದ್ರೆ ನಾವು ಕಾರ್ಪೊರೇಟ್ ಕೈಯಾಗ ಈ ದೇಶ ಕೊಟ್ಟು ಕೊಡೋದ್ರಿಂದ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ನಾವೆಲ್ಲ ಸತ್ಯಗಳನ್ನು ತಿಳ್ಕೋಬೇಕು. 11 ವರ್ಷ ಆಯಿತು, ಅದರಿಂದ ಕಾಂಗ್ರೆಸ್ 90 ಆಯಿತು. ಇವೆಲ್ಲ ನಮ್ಮ ಕಣ್ಮುಂದಿದ್ದಾವೆ, ಇನ್ನೊಮ್ಮೆ ಅಭ್ಯಾಸ ಮಾಡ್ರಿ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. H60 ನ್ಯೂಸ್ ಇರ್ತದೆ. ಸಿದ್ದರಾಮಯ್ಯ ಸತ್ಯದ ಕೈಗೊಂಡು ವಂದನೆಗಳು.